ಈ ವ್ಯೂವ್ನ ಎಂಜಾಯ್ ಮಾಡಿ ನಾವು ನೆಕ್ಸ್ಟ್ ಯಾವ ಪ್ಲೇಸಿಗೆ ಹೋಗ್ತಾ ಇದ್ದೀವಿ ಅಂತ ನೀವು ನೋಡಬೇಕಂದ್ರೆ ಹಾಗೆ ಕಂಟಿನ್ಯೂ ಇರಿ ನನ್ನ ವಿಡಿಯೋದಲ್ಲಿ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಗಳು ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ದ ಸೇಮ್ ವಿಡಿಯೋ ನನ್ನದೊಂದು ಫೇಸ್ಬುಕ್ ಪ್ರೊಫೈಲ್ ಇದೆ, ನನ್ನ ಫೇಸ್ಬುಕ್ ಪ್ರೊಫೈಲಲ್ಲಿ ಕೂಡ ಫಾಲೋ ಮಾಡಿ ಅಂತ. ಹೆಲೋ ಎವ್ರಿವನ್, ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ನನ್ನ ಹಿಂದಿನ ವಿಡಿಯೋದಲ್ಲಿ ನೀವು ನೋಡಿದ್ರಿ ನಾವು ಅಂಜನಾದ್ರಿ ಬೆಟ್ಟಕ್ಕೆ ಹೋಗಿದಂತಹ ವಿಡಿಯೋನ. ಸೊ ಒಂದೇ ದಿನದಲ್ಲಿ ನಾವು ಯಾವ್ಯಾವ ಪ್ಲೇಸಸನ್ನು ಕವರ್ ಮಾಡಿದ್ವಿ ಅಂತ ನನ್ನ ಹಿಂದಿನ ವಿಡಿಯೋಗಳಲ್ಲಿ ನೀವು ನೋಡಿದ್ರಿ. ಇವತ್ತು ನಾವು ಹೋಗ್ತಾ ಇದ್ದೀವಿ ಹೊಸಪೇಟೆಯ ಡ್ಯಾಮ್ ವ್ಯೂಗೋಸ್ಕರ. ಸೊ ಇದೇನಪ್ಪ ಇದು ಆಲ್ರೆಡಿ ಡ್ಯಾಮ್ ವ್ಯೂ ನಾವು ತೋರಿಸಿದ್ದೀನಿ, ಮತ್ತೆ ಇನ್ನೊಂದೇನು ಅಂದ್ಕೊಂಡಿದ್ದೀರಾ? ಇದು ಆ್ಯಕ್ಚುಲಿ ಇನ್ನೊಂದು ವ್ಯೂ, ಅಂದರೆ ಇದು ನೀರು ಹತ್ರನೇ ನಾವು ಹೋಗೋವಂಥ ಪ್ಲೇಸ್ ಇದು. ಸೊ ನೀವು ನೋಡ್ತಾ ಇದ್ದೀರಾ, ಇಲ್ಲಿ ನೀರ ಹತ್ರನೇ ಮಕ್ಕಳು ಆಟ ಆಡ್ತಿದ್ದಾರೆ. ಹಿಂದಿನ ವಿಡಿಯೋದಲ್ಲಿ ನೀವು ನೋಡಿದ್ರಿ ಗುಂಡಾ ಫಾರೆಸ್ಟ್ ಅಂತ ಒಂದು ಇದೆ ಹೊಸಪೇಟೆ ಹತ್ರ. ಸೊ ಆ ಒಂದು ವ್ಯೂ ಪಾಯಿಂಟಿಂದ ನಿಮಗೆ ಯಾವ ಥರ ಬ್ಯಾಕ್ ವಾಟರ್ ಕಾಣಿಸುತ್ತೆ ತುಂಗಭದ್ರಾ ರಿವರ್ದು, ಅಣೆಕಟ್ಟಿಂದು. ಸೊ ಅದನ್ನು ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹಾಕಿದ್ದೆ. ಈ ವಿಡಿಯೋದಲ್ಲಿನೂ ಕೂಡ ಇದು ಬ್ಯಾಕ್ ವಾಟರ್, ತುಂಗಭದ್ರಾ ಅಣೆಕಟ್ಟಿನ ಬ್ಯಾಕ್ ವಾಟರ್. ಬಟ್ ಇಲ್ಲೇನಪ್ಪ ಅಂದರೆ ನಾವು ತುಂಬ ನೀರಿನ ಹತ್ರನೇ ಹೋಗ್ತೀವಿ. ಸೊ ನಿಮಗೆ ಇಲ್ಲಿ ದಡ ಕಾಣ್ತಾ ಇದೆ ನೋಡಿ, ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ. ಸೊ ಇಟ್ಸ್ ಅ ವ್ಯೂ ಫ್ರಮ್ ಅನದರ್ ಪಾಯಿಂಟ್ ಆಫ್ ವ್ಯೂ. ಓಕೆ, ಸೊ ಇದು ಒಂದು ನಿಮಗೆ ಈವ್ನಿಂಗ್ ಒಂದು ಸ್ಪೆಂಡ್ ಮಾಡೋಕ್ಕೆ ಒಂದು ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಪ್ಲೇಸ್. ಇಲ್ಲೆಲ್ಲ ನೀವು ಪಿಕ್ನಿಕ್ ಥರ ಬರ್ಬೋದು. ಮ್ಯಾಟ್ ಗೀಟ್ ಎಲ್ಲ ತೊಗೊಂಬಂದುಬಿಟ್ಟು ಕುತ್ಕೊಂಡು ಸ್ನ್ಯಾಕ್ಸ್ ಎಲ್ಲ ತೊಗೊಂಬಂದು ಆ್ಯಂಡ್ ಈವ್ನಿಂಗ್ ಎಂಜಾಯ್ ಮಾಡೋಂಥ ಪ್ಲೇಸ್ ಇದು. ತುಂಬ ಚೆನ್ನಾಗಿದೆ ವ್ಯೂ. ಸನ್ಸೆಟ್ ಟೈಮಲ್ಲಿ ಹೋಗಿದ್ವಿ. ಸೊ ನಾನು ನಮ್ಮ ಫ್ರೆಂಡ್ ಮನೆಗೆ ಹೋಗಿದ್ದೆ ಹೊಸಪೇಟೆಯಲ್ಲಿ. ಸೊ ಇವರೆಲ್ಲ ನನ್ನ ಫ್ರೆಂಡ್ಸು. ಸೊ ನನ್ನ ಫ್ರೆಂಡ್ಸ್ ಮನೆಗೆ ಹೋಗ್ಬಿಟ್ಟು ಅಲ್ಲಿಂದ ನಾವು ಈ ವ್ಯೂನ ಎಂಜಾಯ್ ಮಾಡೋಕ್ಕೆ ಬಂದಿದ್ವಿ. ಸೊ ನೋಡಿ ವ್ಯೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇಟ್ಸ್ ಅನ್ ಈವ್ನಿಂಗ್ ವ್ಯೂ. ಈವ್ನಿಂಗ್ ಸನ್ಸೆಟ್ ಟೈಮಲ್ಲಿ ಈ ವ್ಯೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹೊಸಪೇಟೆ ಟನಲ್ ಹೋಗೋ ಪ್ಲೇಸ್ ಇದೆಲ್ಲ, ಅಲ್ಲಿ ಇದು ಬರುತ್ತೆ. ಐ ನೋ ಎವ್ರಿ ದ ವ್ಯೂವರ್ಸ್ ಫ್ರಮ್ ದ ಹೊಸಪೇಟೆ ಸರೌಂಡಿಂಗ್ಸ್ ಪೀಪಲ್ಗೆ ಇದೆಲ್ಲ ಗೊತ್ತು, ಯಾಕಂದರೆ ಎವ್ರಿ ವೀಕೆಂಡ್ ಇಲ್ಲಿ ತುಂಬ ಜನ ಬರ್ತಾರೆ. ಸೊ ಸನ್ಸೆಟ್ ಆಗ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ ವ್ಯೂ ಕೇಳ್ಕೊತಾ ಇದ್ದೀನಿ. ಸೊ ಈಗ ನಾವು ಆ ವ್ಯೂನ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಇನ್ನೊಂದು ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಅದು ಯಾವ ಪ್ಲೇಸ್ ಅಂದರೆ ಜೋಳದ ರಾಶಿ ಗುಡ್ಡ ಅಂತ. ಇದು ಹೊಸಪೇಟೆ ಎಂಟ್ರೆನ್ಸಲ್ಲೇ ಒಂದು ನಿಮಗೆ ಗುಡ್ಡ ಸಿಗುತ್ತೆ. ಆ ಗುಡ್ಡಕ್ಕೆ ಏನಂತ ಕರೀತಾರೆ ಅಂದರೆ ಜೋಳದ ರಾಶಿ ಗುಡ್ಡ ಅಂತ ಕರೀತಾರೆ. ನಾವೀಗ ಆ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಸೊ ನೋಡಿ ವ್ಯೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಬನ್ನಿ, ನಿಮಗೆ ಆ ಪ್ಲೇಸಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ, ಜೋಳದ ರಾಶಿ ಗುಡ್ಡ. ಸೊ ನೋಡಿ ವೀಕ್ಷಕರೇ, ಈ ಥರ ಕಾಣಿಸುತ್ತೆ ಮೇಲೆ ಜೋಳದ ರಾಶಿ ಗುಡ್ಡ ಮೇಲೆ ಬಂದ್ವಿ. ಈಗ ನಾವು ನೋಡಿ ಇದರ ವ್ಯೂ ಯಾವ ಥರ ಕಾಣಿಸುತ್ತೆ ಅಂತ. ಅಲ್ಲಿ ಈ ಥರ ಒಂದು ಪ್ಲೇಸ್ ಮಾಡಿದ್ದಾರೆ ವಿಸಿಟರ್ಸಿಗೆ. ಸೊ ಈ ಥರ ಒಂದು ಧ್ವಜಸ್ತಂಭ ಇದೆ. ಎವ್ರಿ ಇಂಡಿಪೆಂಡೆನ್ಸ್ ಡೇ ಮತ್ತು ರಿಪಬ್ಲಿಕ್ ಡೇ ದಿನ ಇಲ್ಲಿ ಫ್ಲ್ಯಾಗ್ ಹೋಯ್ಸ್ಟಿಂಗ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಈ ಧ್ವಜ ಸ್ತಂಭ ಇದೆ. ಮತ್ತು ಈ ಥರ ಪ್ಲೇಸ್ ಇದೆ ವಿಸಿಟರ್ಸ್ಗೆ ವಿಸಿಟ್ ಮಾಡೋಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇಡೀ ಹೊಸಪೇಟೆ ಸಿಟಿ. ನಿಮಗೆ ರೈಟ್ ಸೈಡ್ ಹೊಸಪೇಟೆ ಸಿಟಿ ಕಾಣಿಸುತ್ತೆ, ಲೆಫ್ಟ್ ಸೈಡ್ ನೇಚರ್ ವ್ಯೂಸ್ ಕಾಣಿಸುತ್ತೆ. ತುಂಬ ಚೆನ್ನಾಗಿದೆ ಇದು ಪ್ಲೇಸು. ಮಕ್ಕಳೆಲ್ಲ ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ನೀವು ಕೂಡ ಹೊಸಪೇಟೆ ಸುತ್ತಮುತ್ತ ಇರುವಂತಹ ಪ್ರೇಕ್ಷಕರಾದ್ರಿ ಅಥವಾ ಕರ್ನಾಟಕದಲ್ಲಿ ಎಲ್ಲೇ ಇರಲಿ, ನೀವು ಹಂಪಿಗೆ ಅಥವಾ ಹೊಸಪೇಟೆಗೆ ಬಂದರೆ ಖಂಡಿತ ಈ ಪ್ಲೇಸಿಗೆ ಬಂದು ಆ್ಯಂಡ್ ಈವ್ನಿಂಗ್ನ ನೀವು ಎಂಜಾಯ್ ಮಾಡ್ಬೋದು. ತುಂಬ ಚೆನ್ನಾಗಿದೆ ಪ್ಲೇಸು. ಸೊ ಪಿಕ್ನಿಕ್ ಸ್ಪಾಟ್ ಥರ ಇದೆ. ಸೊ ಈ ರೀತಿಯಾಗಿ ನಾವು ಆ ಒಂದು ಈವ್ನಿಂಗ್ನ ನನ್ನ ಫ್ರೆಂಡ್ಸ್ ಜೊತೆ ನಾವು ಎಂಜಾಯ್ ಮಾಡಿದ್ವಿ. ಮಕ್ಕಳು ಕೂಡ ತುಂಬ ಎಂಜಾಯ್ ಮಾಡಿದ್ರು. ಸೊ ಸಮ್ ಆಫ್ ದ ಪಿಕ್ಸ್ ವಿ ಟುಕ್ ಹಿಯರ್. ಸೊ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಸೊ ನನ್ನ ಈ ವಿಡಿಯೋನ ನೀವು ಯಾವ ಊರಿಂದ ನೋಡ್ತಾ ಇದ್ದೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದರಿಂದ ನನಗೆ ನನ್ನ ವೀಕ್ಷಕರು ನನ್ನ ವಿಡಿಯೋ ಯಾವ್ಯಾವ ಊರಿಗೆ ತಲುಪಿದೆ ಅಂತ ಗೊತ್ತಾಗುತ್ತೆ. ಸೊ ಹಾಗೆ ನನಗೆ ಒಂದು ಇನ್ಸ್ಪಿರೇಷನ್, ಮೋಟಿವೇಶನ್ ಸಿಗುತ್ತೆ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸ್ ಮಾಡಲಿಕ್ಕೆ. ನಾನು ವೀಡಿಯೋಸ್ ಮಾಡ್ತಾ ಇರೋದು ನನ್ನ ಊರಿನ ಸುತ್ತಮುತ್ತ ಇರುವಂಥ ಪ್ಲೇಸಸ್ನ ನಾನು ವೀಡಿಯೋಸ್ ಮಾಡ್ತಾಯಿದ್ದೀನಿ. ಸೊ ಕಮೆಂಟ್ ಮಾಡಿ ನೀವು ಯಾವ ಊರಿಂದ ಈ ವಿಡಿಯೋನ ನೋಡ್ತಾ ಇದ್ದೀರಾ ಅಂತ. ಬಾಯ್. ಸೊ ಕಮೆಂಟ್ ಮಾಡೋದು ದಯವಿಟ್ಟು ಮರಿಬೇಡಿ. ಥ್ಯಾಂಕ್ ಯು ಫಾರ್